ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ. ಇವತ್ತೇನಪ್ಪ ಅಂದರೆ ನಾಗರ ಪಂಚಮಿ ಅಲ್ವಾ ಫ್ರೆಂಡ್ಸ್? ಎಲ್ರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಇವತ್ತು ಡೈಲಿ ಬ್ಲಾಗ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಈಗ ಎದ್ದಿದ್ದೀನಿ ಫ್ರೆಂಡ್ಸ್. ಅವರು ಮೂಡ್ಲಿಗೆ ಹೋಗಿದ್ದಾರೆ ನಮ್ಮ ಮನೆಯವರು. ಈಗ ನಾನು ಒಬ್ಬಳೇ ಇವತ್ತು ಹಾಲು ಎರಿಬೇಕು. ಅವ್ರು ಸಂಜೆ ಬಂದು ಎರಿತಾರೆ, ಇಲ್ಲಾಂದರೆ ತುಂಬ ಟೈಮ್ ಆಗಿಬಿಡುತ್ತಲ್ವ. ಹಾಗಾಗಿ ಇವಾಗ ಮಾಡ್ತಾಯಿದ್ದೀನಿ. ಮಳೆ ಅಂದರೆ ಮಳೆ ಫ್ರೆಂಡ್ಸ್. ಇವಾಗ ಕಸ ಹೊಡಿತಾ ಇದ್ದೀನಿ ನೋಡಿ. ಇನ್ನೂ ಏನು ಕೆಲಸ ಆಗಿಲ್ಲ. ಜಸ್ಟ್ ಎದ್ದು ಟೀ ಕುಡ್ದಿದ್ದೀನಿ. ಟೀ ಕುಡ್ದು ಈಗ ಕಸ ಹೊಡಿತಾ ಇದ್ದೀನಿ ನೋಡಿ. ಈ ಕಸ ಹೊಡೆದು ನೆಲ ಎಲ್ಲ ಒರೆಸ್ಬೇಕು. ಒರೆಸಿ ಎಲ್ಲ ಕ್ಲೀನ್ ಮಾಡಬೇಕು. ಪಾತ್ರೆ ತೊಳಿಬೇಕು. ಸ್ನಾನ ಮಾಡಿ ಪೂಜೆಗೆ ಎಲ್ಲ ಎಡೆಗೆ ಇದು ನೆನ್ನೆ ಮಾಡಿಸಿದ್ವಿ ನೋಡಿ. ಈ ಪೂಜೆ ಟೇಬಲ್ ಇರಲಿಲ್ಲ, ಇದ್ರ ಮೇಲೆ ಇಟ್ಟು ಮಾಡ್ತಿದ್ವಿ ಪೂಜೆನ, ಟೇಬಲ್ ಮೇಲೆ. ಹಾಗಾಗಿ ಸಪ್ರೇಟಾಗಿರಲಿ ಅಂತ ಇದನ್ನು ನೆನ್ನೆ ಮಾಡಿಸಿದ್ವಿ. ಇದು ಸ್ವಲ್ಪ ಮಂಚದ ಕೆಲಸ ಇತ್ತು, ಹಾಗಾಗಿ ಇದನ್ನು ಮಾಡಿಸಿದ್ವಿ. ಇವಾಗ ಪೂಜೆ ಮಾಡೋಕ್ಕೆ ಈಸಿಯಾಗಿರುತ್ತೆ ಅಂಥೇಳಿ ಸಪ್ರೇಟಾಗಿರಲಿ ಅಂತ. ಸರಿ ಫ್ರೆಂಡ್ಸ್, ಇನ್ನು ಕೆಲಸ ಇದೆ, ಬನ್ನಿ ತೋರಿಸ್ತೀನಿ. ಈಗ ನೆಲ ಎಲ್ಲ ಒರೆಸಿದ್ದೀನಿ ಫ್ರೆಂಡ್ಸ್. ನೆಲ ಒಣಗೋಕ್ಕೋಸ್ಕರ ಫ್ಯಾನ್ ಆನ್ ಮಾಡಿಬಿಟ್ಟಿದ್ದೀನಿ. ಇವತ್ತಿನ ನನ್ನ ರಂಗೋಲಿ ನೋಡಿ. ಇಲ್ಲಿ ಮಳೆ ನೀರು ಬರುತ್ತೆ ಅಂಥೇಳಿ ಇಲ್ಲಿ ಒಂದು ಹಲಗೆ ಹೊಡೆದಿದ್ದೀವಿ. ಇವತ್ತಿನ ರಂಗೋಲಿ ನೋಡಿ. ಅಂದರೆ ಹೊರಗಡೆ ತುಂಬ ಮಳೆ ಬರ್ತಾ ಇರೋದ್ರಿಂದ ರಂಗೋಲಿ ಹಾಕೋಕ್ಕೂ ಬೇಜಾರಾಗುತ್ತೆ. ಆದರೂ ಏನು ಮಾಡೋಂಗಿಲ್ಲ, ದಿನ ಹಾಕಲೇಬೇಕಲ್ವಾ. ಈಗ ಪಾತ್ರೆ ತೊಳೆದು ಸ್ನಾನ ಮಾಡಿ ಎಲ್ಲ ಮಾಡಬೇಕು. ಇನ್ನು ಜಳಕ ಇಲ್ಲ, ಇವಾಗ ಜಳಕ ಮಾಡಬೇಕು. ಈಗ ಸ್ನಾನ ಮಾಡ್ಕೊಂಬಂದೆ. ಈಗ ಕಾಳು ಬೇಯಕ್ಕೆ ಹಾಕ್ತೀನಿ. ತಲೆ ಸ್ನಾನ ಮಾಡ್ಕೊಂಬಂದಿನಿ, ಇನ್ನು ತಲೆ ಇದು ಮಾಡಿಲ್ಲ. ಈಗ ಕಾಳು ಬೇಯಕ್ಕೆ ಹಾಕಿ ನಾನು ಟೀ ಕುಡಿತಾ ಇದ್ದೀನಿ ನೋಡಿ. ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಈಗ ನಾಗಪ್ಪನ ಎಡೆಗೆ ಕಡಲೆಕಾಳು, ಪಾತ್ರೆ ಎಲ್ಲ ಕ್ಲೀನಿಂಗ್ ಆಯಿತು, ಎಲ್ಲ ಆಯಿತು ಕ್ಲೀನಿಂಗ್ ನೋಡಿ. ಕಡಲೆಕಾಳು ನೆನೆ ಹಾಕಿದ್ದೆ. ಆ ಕಡಲೆಕಾಳನ್ನ ಇವತ್ತಿದೆ ದೇವ್ರಿಗೆ ನೈವೇದ್ಯ. ಹಾಗಾಗಿ ಈಗ ಇದನ್ನು ಒಂದು 3 ಸೀಟಿ ಕೂಗಿಸ್ಕೊತೀನಿ. ಸರಿ ಇನ್ನು ಉಳ್ಕಿದ್ದನ್ನು ಇದು ಮಾಡ್ತೀನಿ. ಈಗ ಕಡಲೆಕಾಳನ್ನ 3 ಸೀಟಿ ಕೂಗಿಸ್ಕೊತೀನಿ ನೋಡಿ ಫ್ರೆಂಡ್ಸ್. ಎಲ್ಲ ಜೋಡಿಸ್ಕೊಂಡಿದ್ದೀನಿ ನೋಡಿ. ಉಂಡಿ ನಾಗಪ್ಪನ ನಾವು ಮನೆಯಲ್ಲೇ ಹಾಲು ಎರಿತೀವಿ. ಸಿಂಪಲಾಗಿ ಮಾಡ್ತಾಯಿದ್ದೀನಿ, ಯಾಕಂದರೆ ನಮ್ಮ ಮನೆಯವರಿಲ್ಲ, ಅವ್ರು ಕೆಲ್ಸಕ್ಕೆ ಹೋಗಿದ್ದಾರಲ್ವ. ಹಾಗಾಗಿ ನೋಡಿ. ಈ ಥರದ್ದು ಉಂಡಿ, ಆಮೇಲೆ ಕಡಲೆಕಾಳು ಉಸುಳಿ, ಹಳ್ಳು, 5 ಥರದ್ದು ಉಂಡಿ ಇಟ್ಟಿದ್ದೀನಿ ನೋಡಿ. ಇದು ದೇವ್ರಿಗೆ ನೈವೇದ್ಯ ಇದೆ. ಈಗ ದೇವ್ರ ದೀಪ ಹಚ್ತೀನಿ. ಗುರುವಿನ ಪಾಲು, ಹಿರಿಯರ ಪಾಲು, ತಂದೆ ಪಾಲು, ತಾಯಿ ಪಾಲು, ಅತ್ತೆ ಮಾವನ ಪಾಲು, ಗಂಡನ ಪಾಲು, ಹೆಂಡತಿಯ ಪಾಲು, ಅಣ್ಣನ ಪಾಲು, ಅಕ್ಕನ ಪಾಲು, ತಂಗಿಯ ಪಾಲು, ತಮ್ಮನ ಪಾಲು,
ಮಕ್ಕಳ ಪಾಲು, ಅತ್ತೆ ಮಾವನ ಪಾಲು, ಅಜ್ಜ ಅಜ್ಜಿಯ ಪಾಲು, ಎಲ್ಲರ ಪಾಲು. ನೋಡಿ ಫ್ರೆಂಡ್ಸ್, ಇವಾಗ ಪೂಜೆ ಆಯಿತು. ನೋಡಿ ಫ್ರೆಂಡ್ಸ್, ಹೇಗಿದೆ ಪೂಜೆ? ಚೆನ್ನಾಗಾಯ್ತಾ ಪೂಜೆ ಅಂತ ನೋಡಿ ಹೇಳಿ. ಸಿಂಪಲಾಗೇ ಮಾಡ್ತೀನಿ ನಾನು, ಯಾವಾಗಲೂ ಅಷ್ಟೇ, ನಾನು ಸಿಂಪಲಾಗೇ ಮಾಡೋದು. ನೋಡಿ. ಸರಿ ಫ್ರೆಂಡ್ಸ್, ಈಗ ಅಡುಗೆ ಸ್ಟಾರ್ಟ್ ಮಾಡ್ಕೊತೀನಿ. ಡೈಲಿ ಬ್ಲಾಗಲ್ಲ, ಹಾಗಾಗಿ ಅದರಲ್ಲೂ ತೋರಿಸ್ದಂಗೆ ಆಯಿತು ಅಂತೇಳಿ ಸ್ವಲ್ಪ ಮಾಡಿದ್ದೀನಿ. ಯಾಕಂದರೆ ಇವತ್ತು ಏನು ರೆಸಿಪಿ ಮಾಡೋಕ್ಕಾಗಲ್ಲ, ಹಾಗಾಗಿ. ನೋಡಿ ಫ್ರೆಂಡ್ಸ್, ಇವಾಗ ಇನ್ನೂ ಎಷ್ಟು 8:30 ಆಯ್ತಲ್ಲ ಟೈಮು? 8:40 ಆಯಿತು. ಇವಾಗ ಇನ್ನೂ ಜಸ್ಟ್ ಬಂದೆ. ಮಳೆ ಅಂದರೆ ಮಳೆ ತೊಯ್ಸ್ಕೊಂಬಂದಿನಿ ನೋಡಿ, ತುಂಬ ತೊಯ್ಸ್ಕೊಂಬಂದಿನಿ. ಅಲ್ಲೂ ಬರ್ತಾಯಿತ್ತಲ್ಲ, ಇಲ್ಲ ಈ ಥರ ಮಳೆ ಐತೆ. ಮಳೆಯಲ್ಲೇ ಬಂದೀನಿ ಈಗ ನೋಡಿ, ಈ ಥರ ಮಳೆ ಐತೆ, ಮಳೆಯಲ್ಲೇ ಬಂದೀನಿ. ಜಸ್ಟ್ ಬಂದೆ, 8:45 9 ಗಂಟೆ ಆಯ್ತು ಈಗ. ಸರಿ ಫ್ರೆಂಡ್ಸ್, ಈಗ ಹಾಲು ಏರಿಬೇಕು, ಎಲ್ಲ ಇನ್ನೂ ಕೆಲಸ ಐತೆ. ಸಂಗೀತ ಒಬ್ಬಳೇ ಹಾಲು ಇರ್ದವಳೆ, ಇವಾಗ ನಾನು ಅವಳು ಸೇರಿ ಹಾಲು ಏರಿತೀವಿ. ಫ್ರೆಂಡ್ಸ್, ಜಸ್ಟ್ ಇವಾಗಿನ್ನೂ ನಾನು ಕೆಲಸದಿಂದ ಬಂದೆ, ಹಾಲು ಇರಿತಾ ಇದ್ದೀನಿ. 8:30 ಆಗಿದೆ ಟೈಮ್ ಈಗ, ರಾತ್ರಿ. ಎಲ್ಲರೂ ಸೇರಿ ಹಾಲು ಏರೋಣ, ನಿಮಗೂ ಸೇರಿ. ಗುರುವಿನ ಪಾಲು, ಹಿರಿಯರ ಪಾಲು, ದೇವರ ಪಾಲು, ಅಪ್ಪನ ಪಾಲು, ಅಮ್ಮನ ಪಾಲು, ಅಣ್ಣನ ಪಾಲು, ತಂಗಿ ಪಾಲು, ತಮ್ಮನ ಪಾಲು, ಅಕ್ಕನ ಪಾಲು, ಅತ್ತೆ ಮಾವನ ಅತ್ತೆ ಪಾಲು, ಮಾವನ ಪಾಲು, ಅಜ್ಜನ ಪಾಲು, ಅಮ್ಮನ ಪಾಲು, ಅಜ್ಜಿ ಪಾಲು, ಅಜ್ಜಿ ಪಾಲು, ಪಾಲು, ಮಕ್ಕಳ ಪಾಲು, ಮಕ್ಕಳ ಪಾಲು, ನನ್ನ ಪಾಲು, ನನ್ನ ಪಾಲು, ಎಲ್ಲರ ಪಾಲು, ಎಲ್ಲರ ಪಾಲು. ನೋಡಿ ಫ್ರೆಂಡ್ಸ್, ನಮ್ಮ ಮನೆಯವರು ಇವಾಗ ಬಂದರು. ರಾತ್ರಿ ಊಟ ಇವತ್ತೇನು ಸ್ಪೆಷಲ್ ಏನಿಲ್ಲ ಫ್ರೆಂಡ್ಸ್, ಇದೆ ಕಾಳು, ಹಪ್ಪಳ, ಸಾಂಬಾರು, ನವಿಲ್ಕೋಸು ಸಾಂಬಾರು ಎಲ್ಲ ತಂದಿಟ್ಟಿನಿ. ಇಲ್ಲಿ ನೋಡ್ರಿ, ಊಟ ಮಾಡ್ತಾ ಇದ್ದಾರೆ ಅವರು. ಹಲೋ ಫ್ರೆಂಡ್ಸ್, ಬನ್ನಿ ಊಟ ಮಾಡೋಣ. ಇವಾಗ ಹಾಲು ಎದ್ದಿ ಎಲ್ಲ ಊಟ ಮಾಡ್ಬೇಕಂದ್ರೆ 9:30 ಆಯ್ತು ಈಗ. ನೋಡಿ, ಈಗ ಮತ್ತೆ ಲೇಟ್ ಆಯ್ತು. ಊಟ ಮಾಡತ್ತೀವಿ, ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ. ಸರಿ ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಬನ್ನಿ ಎಲ್ಲರೂ ಊಟ ಮಾಡೋಣ. ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಎಲ್ಲರಿಗೂ ಸರಿ, ಬಾಯ್.